ಮೂರು ಬಿಗ್ ಸಿನಿಮಾಗಳ ಮೂಲಕ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಒಂದು ಕಮ್ ಬ್ಯಾಕ್ ಅಂತ ಹೇಳ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು, 10 ಇಯರ್ಸ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಬಟ್ ಇಂಥ ಒಂದು ಒಳ್ಳೆ ಸಿನಿಮಾದಿಂದ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀನಿ. ಮಾರ್ಟಿನ್ ಇರಲಿ, ಮ್ಯಾಕ್ಸ್ ಇರಲಿ, ಒಂದು ಒಳ್ಳೆ ಲೈನಪ್ ಜೊತೆ ವಾಪಸ್ ಬರ್ತಿದ್ದೀನಿ ತೆರೆ ಮೇಲೆ. ಸೊ ತುಂಬ ಜನ ನಂಗೆ ಮೆಸೇಜ್ ಹಾಕೋರು, ಯಾಕೆ ಇಂಡಸ್ಟ್ರಿ ಬಿಟ್ರಿ ಅಂತ. ನೀವೆಲ್ಲರೂ ದಯವಿಟ್ಟು ಗಮನಿಸಬೇಕು, ಯಾಕಂದ್ರೆ ಜಟ್ಟ ಸಿನಿಮಾ ಖ್ಯಾತಿಯ ಚೆಲುವೆ ಸುಕೃತ ವಾಗ್ಲೆ ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಒಂದು ದೊಡ್ಡದಾಗಿ ಕಮ್ ಬ್ಯಾಕ್ ಅಂತ ಹೇಳಕ್ಕಾಗಲ್ಲ, ಒಂದು 2 ವರ್ಷ ಗ್ಯಾಪ್ ತಗೊಂಡಿದ್ರು. ಮೂರು ಬಿಗ್ ಸಿನಿಮಾಗಳ ಮೂಲಕ ನಮ್ಮ ಮುಂದೆ ಬಂದು ನಿಂತಿದ್ದಾರೆ. ಮೊದಲನೇದಾಗಿ ನಾನು ಕಪಟಿ ಸಿನಿಮಾದ ಬಗ್ಗೆ ಮಾತಾಡಬೇಕು, ಸೊ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ನಮಸ್ತೆ, ಹೇಗಿದ್ದೀರಾ? ನೀವು ಹೇಗಿದ್ದೀರಾ? ಸೂಪರ್, ಲಾಂಗ್ ಟೈಮ್ ಫ್ರೆಂಡ್ಶಿಪ್. ಥ್ಯಾಂಕ್ ಯು ಸೋ ಮಚ್. ಸೊ 10 ವರ್ಷ ಆಯಿತು ಕನ್ನಡ ಚಿತ್ರರಂಗಕ್ಕೆ ತಾವು ಬಂದು. ಮೊದಲಿಗೆ ಆ ಖುಷಿನ ಹಂಚ್ಕೊಳ್ಳೋದಾದ್ರೆ ಒಂದು ಕಮ್ ಬ್ಯಾಕ್ ಅಂತ ಹೇಳ್ಬೋದು, ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ಬೋದು, 10 ಇಯರ್ಸ್ ಸೆಲೆಬ್ರೇಷನ್ ಅಂತ ಹೇಳ್ಬೋದು. ಬಟ್ ಇಂಥ ಒಂದು ಒಳ್ಳೆ ಸಿನಿಮಾದಿಂದ ನಾನು ಮತ್ತೆ ಕಮ್ ಬ್ಯಾಕ್ ಮಾಡ್ತಿದ್ದೀನಿ. ಆ್ಯಂಡ್ ನೀವು ಹೇಳ್ದಂಗೆ ಮಾರ್ಟಿನ್ ಇರಲಿ, ಮ್ಯಾಕ್ಸ್ ಇರಲಿ, ಒಂದು ಒಳ್ಳೆ ಲೈನಪ್ ಜೊತೆ ವಾಪಸ್ ಬರ್ತಿದ್ದೀನಿ ತೆರೆ ಮೇಲೆ. ಸೊ ತುಂಬ ಜನ ನಂಗೆ ಮೆಸೇಜ್ ಹಾಕೋರು, ಯಾಕೆ ಇಂಡಸ್ಟ್ರಿ ಬಿಟ್ರಿ ಅಂತ. ಎಲ್ಲರಿಗೂ ಈಗ ವಾಪಸ್ ಬರ್ತಿದ್ದೀನಿ, ದಯವಿಟ್ಟು ಆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊತೀನಿ. ಬಟ್ ಕಪಟಿ ಚಿತ್ರದ ಲುಕ್ ನೋಡಿದಾಗ ನಿಜವಾಗ್ಲೂ ಯಾವುದೋ ಒಂದು ಹಾಲಿವುಡ್ ಮಾಡೆಲ್ಸ್ನ ನೋಡ್ದಂಗೆ, ಹಾಲಿವುಡ್ ಹೀರೋಯಿನ್ನ ನೋಡ್ದಂಗೆ ನನಗೆ ಫೀಲ್ ಆಯಿತು. ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ಸೊ ಈ ಪರ್ಟಿಕ್ಯುಲರ್ ಪಾತ್ರದ ಬಗ್ಗೆ ಮಾತಾಡೋದಾದ್ರೆ ಕಾನ್ಸೆಪ್ಟ್ ಬಂದುಬಿಟ್ಟು ತುಂಬ ಫ್ರೆಶ್ ಆಗಿದೆ. ಎಲ್ಲರಿಗೂ ಈಗ ಆಲ್ರೆಡಿ ಗೊತ್ತಾಗಿರ್ಬೋದು, ಡಾರ್ಕ್ ನೆಟ್ ಬಗ್ಗೆ ಮಾತಾಡ್ತಿದೆ ಈ ಸಿನಿಮಾ. ಡಾರ್ಕ್ ನೆಟ್ಟಲ್ಲಿ ಅದೊಂದು ದೊಡ್ಡ ಪ್ರಪಂಚ, ಅದರಲ್ಲಿ ಒಂದು ಚಿಕ್ಕ ತುಣುಕು ತಗೊಂಡು ರವಿ ಹಾಗೂ ಚೇತನ್ ಅವರು ಇದನ್ನು ಬರ್ಕೊಂಡು ನಿರ್ದೇಶಿಸಿದ್ದಾರೆ. ಆ್ಯಂಡ್ ದಯಾಲ್ ಸರ್ ತುಂಬ ಅಚ್ಚುಕಟ್ಟಾಗಿ ನಮಗೆಲ್ಲ ಸಪೋರ್ಟ್ ಮಾಡಿ ಆ್ಯಸ್ ಅ ಪ್ರೊಡ್ಯೂಸರ್, ಆ್ಯಸ್ ಅ ವೆಲ್ ವಿಶರ್, ಆ್ಯಸ್ ಅ ಕಾನ್ಫಿಡೆಂಟ್, ಎಲ್ಲ ರೀತಿಯಲ್ಲೂ ನಮ್ಮನ್ನು ಸಪೋರ್ಟ್ ಮಾಡ್ತಿರೋ ದಯಾಲ್ ಪದ್ಮನಾಭನ್ ಸರ್, ಡಿ ಪಿಕ್ಚರ್ಸ್. ಸೊ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಂದರೆ, ಒಂದು ಡಾರ್ಕ್ ವೆಬ್ಬಿಗೆ ವಿಕ್ಟಿಮ್ ಆಗಿರೋ ಒಂದು ಹುಡುಗಿ ಹೇಗೆ ಅದನ್ನು ಕೋಪಪ್ ಮಾಡ್ತಾಳೆ ಅನ್ನೋ ಬಗ್ಗೆ ಈ ಸಿನಿಮಾ. ಬಟ್ ಅದು ಅಷ್ಟಕ್ಕೆ ಸೀಮಿತ ಅಲ್ಲ. ಡಾರ್ಕ್ ವೆಬ್ ಏನು, ಅಲ್ಲಿ ಏನಿದೆ, ಏನೇನು ಇರುತ್ತೆ ಅನ್ನೋದ್ರ ಬಗ್ಗೆ ಇದರಲ್ಲಿ ಹೇಳ್ತಾರೆ. ಬಿಕಾಸ್ ಡಾರ್ಕ್ ವೆಬ್ ಅಂತ ಹೇಳಿದ ತಕ್ಷಣ ಹೋಗಿ ಸರ್ಚ್ ಮಾಡೋಕ್ಕೆ ಹೋಗ್ಬಿಡಿ ಪ್ಲೀಸ್. ನಿಮ್ಮ IP ಅಡ್ರೆಸ್ ಅಥವಾ ನಿಮ್ಮ ವೈಫೈ ಕನೆಕ್ಷನ್ ಸಿಕ್ಬಿಟ್ರೆ ಸಾಕು, ನಿಮ್ಮ ಹ್ಯಾಕ್ ಆಗುತ್ತೆ ನಿಮ್ಮ ಸಿಸ್ಟಮ್ಸು. ಸೊ ಪ್ಲೀಸ್ ಬಿ ಕೇರ್ಫುಲ್. ಬಟ್ ಡಾರ್ಕ್ ವೆಬ್ ಬಗ್ಗೆ ಎಲ್ಲರಿಗೂ ಗೊತ್ತಿರಬೇಕು. ಇಂಟರ್ನೆಟ್ ಯೂಸ್ ಮಾಡೋ ಪ್ರತಿಯೊಬ್ಬರಿಗೂ ಡಾರ್ಕ್ ವೆಬ್ ಬಗ್ಗೆ ಗೊತ್ತಿರಲೇಬೇಕು. ಯಾಕಂದರೆ ಈಗೆಲ್ಲ ಫ್ರಾಡ್ಸ್ ಏನಿದೆ ಇಂಟರ್ನೆಟ್ಟಿಂದ ಆಗ್ತಿದೆ. ಮೆಸೇಜ್ ಬರುತ್ತೆ, ವಾಟ್ಸಪ್ ಬರುತ್ತೆ, ಅಥವಾ ಒಂದು ವಾಟ್ಸಪ್ ಕಾಲ್ ಬರುತ್ತೆ. ಒಂದು 10 ಸೆಕೆಂಡ್ಸ್ ವಾಟ್ಸಪ್ ಕಾಲ್ ರಿಸೀವ್ ಮಾಡಿದರೆ ಅಲ್ಲೆಲ್ಲ ಬ್ಯಾಂಕ್ ಫುಲ್ ಅಕೌಂಟ್ ಝೀರೋ ಆಗಿರುತ್ತೆ. ಸೊ ಈ ಥರ ಎಲ್ಲ ಸ್ಕ್ಯಾಮ್ ನಡೀತಿದೆ. ಅದೆಲ್ಲ ನಡೀತಿರೋದು ಡಾರ್ಕ್ ವೆಬ್ಬಿಂದನೇ. ಎಲ್ಲ ಹ್ಯಾಕರ್ಸ್ ಇರೋದು ಡಾರ್ಕ್ ವೆಬ್ಬಲ್ಲಿ. ಆ್ಯಂಡ್ ಅಲ್ಲಿ ಕಂಟೆಂಟ್ ವೈಸೂ ತುಂಬ ಕ್ರೂಯಲ್ ಕಂಟೆಂಟ್ ಇದೆ ಡಾರ್ಕ್ ವೆಬ್ಬಲ್ಲಿ. ಸೊ ಅದ್ರ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀವಿ. ಚಿತ್ರರಂಗದಿಂದ 2 ವರ್ಷ ಗ್ಯಾಪ್ ಆಗಿದ್ದು ಯಾಕೆ ಅಂದರೆ, ಯೂಶ್ವಲಿ ಸಿನಿಮಾಗೆ ಬಂದಮೇಲೆ ಮತ್ತೆ ಎಜುಕೇಷನ್ ಕಾನ್ಸಂಟ್ರೇಟ್ ಮಾಡೋರು ತುಂಬ ವಿರಳ. ಸೊ ನಾನು ಲಾ ಮಾಡಬೇಕು ಅಂತ ಅನಿಸಿದ್ದು ಯಾಕೆ, ಬ್ರೇಕ್ ಯಾಕೆ ತೊಗೊಂಡ್ರು 2 ವರ್ಷ ಅನ್ನೋಂಥದ್ದು? 2018 ಬ್ರೇಕ್ ತೊಗೊಂಡು LLB ಕಂಪ್ಲೀಟ್ ಮಾಡಿ 2022 ಈ ಸಿನಿಮಾ ಫೈನಲ್ ಇಯರ್ ಇದ್ದಾಗ ಇದನ್ನು ಸೈನ್ ಮಾಡಿದ್ದು. ಆ್ಯಕ್ಚುಲಿ ಈಗೇನು ಇಂಡಸ್ಟ್ರಿ ಇದೆ ಅಂದರೆ, ನಾನು ಇಂಡಸ್ಟ್ರಿಲಿ ಮಾಡಿದ್ದೆಲ್ಲ ಫೀಮೇಲ್ ಸೆಂಟ್ರಿಕ್ ಸಿನಿಮಾ ಇರಲಿ, ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನಿಮಾ ಇರಲಿ, ಆ ಥರದ್ದೇ ಇದ್ವು. ಸೊ ಒಂದು ಸರ್ವೈವ್ ಆಗಬೇಕಂದ್ರೆ ಎಲ್ಲರಿಗೂ ಗೊತ್ತಿರೋದು ಕಮರ್ಷಿಯಲ್ ಹಿಟ್ ಬೇಕು. ಅಂಟಿಲ್ ಅನ್ಲೆಸ್ ನಿಮ್ಗೊಂದು ಕಮರ್ಷಿಯಲ್ ಹಿಟ್ ಸಿಗೋ ತನಕ ಅದೊಂದು ಅಷ್ಟೇ. ಸೊ ಕರಿಯರ್ ಸ್ವಲ್ಪ ಕಷ್ಟ. ಬಟ್ ಆ ಒಂದು ಕಾನ್ಸೆಪ್ಟ್ ಏನಿತ್ತು, ಆ ಒಂದು ನೋಷನ್ ಏನಿತ್ತು, ಈಗ ಕಂಪ್ಲೀಟಾಗಿ ಚೇಂಜ್ ಆಗಿದೆ. OTT ಒಂದು ನಾವು ಬ್ಲೆಸ್ಸಿಂಗ್ ಅಂತಲೂ ಹೇಳ್ಬೋದು, ಹಾಗೆ ಕರ್ಸ್ ಅಂತಲೂ ಹೇಳ್ಬೋದು. OTTಯಿಂದ ಸಿನಿಮಾ ಇಂಡಸ್ಟ್ರಿಗೆ ತುಂಬ ಅಫೆಕ್ಟು ಆಗ್ತಿದೆ. ಬಟ್ ಕ್ರಿಯೇಟಿವ್ ಸಿನಿಮಾ ಮೇಕರ್ಸಿಗೆ ಅದು ಬ್ಲೆಸ್ಸಿಂಗೇ ಹೇಳ್ಬೋದು. ಬಿಕಾಸ್ ಆಡಿಯನ್ಸ್ ಎಜುಕೇಟ್ ಆಗಿದ್ದಾರೆ. ಈಗ ಹೇಗೆ ಅಂದರೆ, ಒಂದು 60 ಇಯರ್ಸ್ ಹೀರೋ 16 ವರ್ಷದ ಹುಡುಗಿ ಜೊತೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡೋಂಗಿಲ್ಲ. ಪೀಪಲ್ ವಿಲ್ ನಾಟ್ ಟೇಕ್ ಇಟ್. ಸೊ ರಿಯಲಿಸ್ಟಿಕ್ಕಾಗಿ ಎಷ್ಟು ಕ್ಯಾರೆಕ್ಟರ್ ರಿಯಲಿಸ್ಟಿಕ್ಕಾಗಿ ಅವರು ಕಾಸ್ಟಿಂಗ್ ಮಾಡ್ತಾರೋ ಅಷ್ಟು ರಿಯಲಿಸ್ಟಿಕ್ಕಾಗಿ ಆಡಿಯನ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊತಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಸ್ಟಾರ್ಸ್ಗಿಂತ ಆ್ಯಕ್ಟರ್ಸ್ನ ತುಂಬ ಇಷ್ಟಪಡ್ತಿದ್ದಾರೆ ಆಡಿಯನ್ಸ್. ಸೊ ಈಗ ಕಮ್ ಬ್ಯಾಕ್ ಮಾಡ್ತಿರೋದಕ್ಕೆ ಕಾರಣ ಎಜುಕೇಷನ್ ಒಂದು ರೀಸನ್. ಯಾಕಂದರೆ ನಾನು ತುಂಬ ಅರ್ಲಿ ಇಂಡಸ್ಟ್ರಿ ಬಂದೆ, ಎಜುಕೇಷನ್ ಕಂಪ್ಲೀಟ್ ಮಾಡಿರಲಿಲ್ಲ. ಸೊ ಒಂದು ಬ್ರೇಕ್ ತೊಗೊಂಡು ಇಂಡಸ್ಟ್ರಿಯಿಂದ ಸ್ವಲ್ಪ ಬೇಜಾರು ಮಾಡಿಕೊಂಡು ಸಿಕ್ಕಿರೋ ಆಫರ್, ಬಿಗ್ ಸ್ಟಾರ್ಸ್ ಜೊತೆ ಸಿಕ್ಕಿರೋ ಆಫರ್ ಲಾಸ್ಟ್ ಮೂಮೆಂಟ್ ಕೈ ಜಾರ್ತಿತ್ತು. ಸೊ ಅದೆಲ್ಲ ಸ್ವಲ್ಪ ಡಿಪ್ರೆಸ್ ಆಗಿ ಇಂಡಸ್ಟ್ರಿ ಬಿಟ್ಟು ಹೋಗಿದ್ದೆ. ಹೇಳೋಕ್ಕಾಗಲ್ಲ, ಬಟ್ ಬಿಗ್ ಸ್ಟಾರ್ಸ್ ಓನ್ಲಿ 3 ಸಿನಿಮಾಸ್ ಕನ್ನಡದ ಬಿಗ್ ಸ್ಟಾರ್ಸ್ ಜೊತೆನೆ. ಸೊ
ಇಟ್ಸ್ ಓಕೆ. ನೀವೇ ಹೇಳಿದಾಗೆ ಒಂದು ಕಮರ್ಷಿಯಲ್ ಹಿಟ್ ಆಗೋ ತನಕ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗೋದು ಕಷ್ಟ ಅಂತ ಹೇಳಿದ್ರಿ. ಕಮರ್ಷಿಯಲ್ ಹಿಟ್ ಆಗುವಂಥ ಸಿನಿಮಾಗಳು ಎರಡು ನಿಮ್ಮ ಕೈಯಲ್ಲಿದೆ ಅಟ್ ಪ್ರೆಸೆಂಟು. ಮ್ಯಾಕ್ಸ್ ಮತ್ತು ಮಾರ್ಟಿನ್ ಎರಡೂ ಕೂಡ ಪ್ಯಾನ್ ಇಂಡಿಯಾ ಸಿನಿಮಾ. ಸೊ ಮೊದಲನೇದಾಗಿ ಮಾರ್ಟಿನ್ ಬಗ್ಗೆ ಹೇಳೋದಾದರೆ ಟ್ರೈಲರ್ ಲಾಂಚಿಗೆ ರೆಡಿ ಇದೆ. ಸೊ ಯಾವ ಥರದ್ದು ಪಾತ್ರ ಧ್ರುವ ಸರ್ ಜೊತೆ ನಿಮ್ಮದು ಅಂತ? ಅಂಡರ್ ಕವರ್ ಕಾಪ್ ನನ್ನ ಪಾತ್ರ. ನೀವು ಹೇಳ್ದಂಗೆ ಈ ಸಿನಿಮಾದಲ್ಲಿ ಒಂಥರ ಫಾರಿನರ್ ಥರ ಕಾಣಿಸಿದ್ದೀನಿ, ಬಟ್ ಅದೇ ಒಂದು ಲುಕ್ ಅವ್ರಿಗೆ ಬೇಕಿತ್ತು, ಒಂಥರ ಅಫ್ಘಾನಿ ಲುಕ್ಕಿಂಗ್ ವಿಮೆನ್ ಬೇಕಿತ್ತು. ಮೇ ಬಿ ಜೀನ್ಸ್ ಅಂತ ಹೇಳ್ಬೋದು. ನಾನು ಎಷ್ಟೋ ಸತಿ ನಂಗೆ ಹೇಳೋರು, ನೀವು ಕನ್ನಡದವ್ರ ಥರ ಕಾಣಿಸಲ್ಲ, ನೀವು ನಮ್ಮವ್ರ ಥರ ಕಾಣಿಸಲ್ಲ ಅಂತ. ಈಗ ಆ್ಯಕ್ಚುಲಿ ಅದು ಹೆಲ್ಪ್ ಆಗಿದೆ, ಪ್ಲಸ್ ಆಗ್ತಿದೆ. ಸೊ ಅಲ್ಲಿ ಅಂಡರ್ ಕವರ್ ಕಾಪ್, ಅಫ್ಘಾನಿ ಲುಕ್ಕಿಂಗ್ ಅಂಡರ್ ಕವರ್ ಕಾಪ್. ಆ್ಯಂಡ್ ಧ್ರುವ ಸರ್ ಜೊತೆ ಒಬ್ವಿಯಸ್ಲಿ ಆ್ಯಕ್ಷನ್ ಪ್ಯಾಕ್ ಸಿನಿಮಾ ಇರೋದ್ರಿಂದ ಐ ಆಮ್ ಪಾರ್ಟ್ ಆಫ್ ದ್ಯಾಟ್ ಒಂದು ಸೀಕ್ವೆನ್ಸ್. ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ಆ್ಯಕ್ಷನ್ ಫಿಲ್ಮ್ ಲವರ್ಸ್ಗೆಲ್ಲರಿಗೂ ಒಂದು ಫೀಸ್ಟ್ ಅದು. ಆ್ಯಂಡ್ ಮ್ಯಾಕ್ಸ್ ಬಗ್ಗೆ ಹೇಳಬೇಕಂದ್ರೆ ಕಿಚ್ಚ ಸುದೀಪ್ ಸರ್ ಒಂದು ಸತಿ ಮ್ಯಾನಿಫೆಸ್ಟ್ ಮಾಡಿದ್ದಿತ್ತು ನಾನು ಸುದೀಪ್ ಸರ್ ಜೊತೆ ಸಿನಿಮಾ ಮಾಡಬೇಕು ಅಂತ. ಅದು ಈಗ ನನಸಾಗಿದೆ. ಆ್ಯಂಡ್ ಫುಲ್ ಫ್ಲೆಡ್ಜ್ ಥ್ರೂ ಔಟ್ ಸಿನಿಮಾ ಅವ್ರ ಜೊತೆ ವರ್ಕ್ ಮಾಡಿರೋದ್ರಿಂದ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು ಟು ವರ್ಕ್ ವಿತ್ ಸುದೀಪ್ ಸರ್. ಮ್ಯಾಕ್ಸ್ಗೆ ಪ್ರೊಡಕ್ಷನ್ ಸಂಸ್ಥೆ ತಮಿಳಿದ್ದಾದರೂ ಕೂಡ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ಟೆಕ್ನಿಷಿಯನ್ಸು ಮತ್ತು ಸ್ಟಾರ್ ಕಾಸ್ಟ್ ಎಲ್ಲ ಕನ್ನಡದವರೇ ಇರಬೇಕು ಅನ್ನೋದು ಸುದೀಪ್ ಸರ್ ಆಸೆ. ಸೊ ಬಿಗ್ ಬಾಸಲ್ಲಿ ನೀವು ಕ್ಯಾಪ್ಟನ್ಶಿಪ್ಪಲ್ಲಿ ಸರ್ ಕ್ಯಾಪ್ಟನ್ಶಿಪ್ಪಲ್ಲಿ ಬಿಗ್ ಬಾಸಲ್ಲಿ ನೋಡಿದ್ದಕ್ಕೂ ಮ್ಯಾಕ್ಸ್ ಅಖಾಡದಲ್ಲಿ ಸುದೀಪ್ ಸರ್ ಕ್ಯಾಪ್ಟನ್ಶಿಪ್ ನೋಡಿದ್ದಕ್ಕೂ ಎಷ್ಟು ಖುಷಿ ಕೊಡ್ತು ಮತ್ತು ಎಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ತು ಅಂತ? ಬಿಗ್ ಬಾಸ್ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಅದು ಬೇರೆಯೇ ವಿಂಗ್ ಅದು. ಬಟ್ ಸುದೀಪ್ ಸರ್ ಇನ್ ರಿಯಲ್ ಏನು ಅನ್ನೋದು ಮ್ಯಾಕ್ಸ್ ಸೆಟಲ್ಲಿ ನಾವು ಎಲ್ಲರೂ ಲೈಕ್ ಎಲ್ಲ ಕನ್ನಡದವ್ರೆ. ಆ್ಯಂಡ್ ಎಲ್ಲರೂ ಹೊಸೊಬ್ಬರೇ, ಅಷ್ಟೊಂದು ಹೆಸರು ಮಾಡಿರೋಂಥವ್ರು ಯಾರೂ ಇಲ್ಲ. ಎಲ್ಲ ಆ್ಯಕ್ಟರ್ಸ್ ನಾವೇನು ಪ್ಯಾಡಿಂಗ್ ಇದೆ ಆ ಸಿನಿಮಾದಲ್ಲಿ ಎಲ್ಲರೂ ಹೊಸೊಬ್ಬರು, ಆಲ್ಮೋಸ್ಟ್ ಓಕೆ ಕನ್ನಡದಲ್ಲಿ ಒಂದು ಹೆಸರು ಮಾಡಿರೋಂಥವ್ರು, ಬಟ್ ಒಳ್ಳೆ ನಟರು ಅಂತ ಹೇಳ್ಕೊಂಡಿರೋನ್ನ ಕಾಸ್ಟ್ ಮಾಡಿರೋದು. ಆ್ಯಂಡ್ ಟೆಕ್ನಿಷಿಯನ್ಸ್ ಎಲ್ಲನೂ ಇಲ್ಲಿಂದಾನೆ. ಸುದೀಪ್ ಸರ್ ಜೊತೆ ವರ್ಕ್ ಮಾಡುವಾಗ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಸರಸ್ವತಿ ಪುತ್ರ. ಒನ್ ಅವರ್ ವಿತ್ ಸುದೀಪ್ ಸರ್ ಈಸ್ ಈಕ್ವಲ್ ಟು 10 books ಆರ್ ಹೀಸ್ ಒನ್ ವಾಕಿಂಗ್ ಎನ್ಸೈಕ್ಲೋಪೀಡಿಯಾ ಅಂತ ನಾನು ಹೇಳೋದು. ಸೊ ನಾನು ಐ ಆಮ್ ಅಡ್ರೆಸ್ಸಿಂಗ್ ಹಿಮ್ ಆಸ್ ಸರಸ್ವತಿ ಪುತ್ರ ಅಂದೆ, ಎಲ್ಲಿ ಹೋದ್ರೂ ಅದೇ ಹೇಳ್ತಿದ್ದೀನಿ. ಆ್ಯಂಡ್ ಅವ್ರ ಪೇಷನ್ಸ್ ಇರಲಿ, ಅವ್ರ ಪರ್ಫೆಕ್ಷನ್ ಇರಲಿ, ಅವ್ರ ಕ್ಲಾರಿಟಿ ಇರಲಿ, 24 ಕ್ರಾಫ್ಟ್ಸಲ್ಲೂ ಅವ್ರಿಗೆ ಕಂಪ್ಲೀಟ್ ಹೋಲ್ಡ್ ಇದೆ ಸಿನಿಮಾ ಅದು. 24 ಕ್ರಾಫ್ಟ್ಸಲ್ಲೂ. ಆ್ಯಂಡ್ ಎಷ್ಟು ಸಪೋರ್ಟಿವ್ ಅಂದರೆ ಏನೇ ಒಂದು ನಮಗೇನಾದ್ರು ಕನ್ಫ್ಯೂಷನ್ ಇದ್ದರೆ ಹಿ ವಿಲ್ ಕಮ್. ಅಂದರೆ ನಾವು ಕೇಳಬೇಕಾಗೂ ಇಲ್ಲ. ಸಮ್ಟೈಮ್ಸ್ ಸ್ಕ್ರೀನ್ ನೋಡ್ತಿರ್ತಾರೆ, ಹಿಲ್ ಬಿ ಲೈಕ್ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅವ್ರಿಗೆ ಗೊತ್ತು. ಸೊ ಇಲ್ಲಿ ಕಮೆಂಟಲ್ಲಿ ಈ ಥರ ಮಾಡಿ, ಈ ಥರ ಚೆನ್ನಾಗಿರುತ್ತೆ, ಟ್ರಸ್ಟ್ ಮೀ, ಈ ಥರ ಒಂದು ಸೂಪರ್ ಸ್ಟಾರ್ ಬಂದು ನಿಮ್ಗೆ ಈ ಥರ ಹೇಳೋದು ಇಟ್ಸ್ ಲೈಕ್ ಅ ವೆರಿ ರೇರ್ ಥಿಂಗ್. ನನಗಂತ ಅಲ್ಲ, ಬಟ್ ಎವ್ರಿ ಪರ್ಸನ್ ಆನ್ ದ ಸೆಟ್ ನೋಸ್ ದಟ್ ಸಿನಿಮಾ ಅಂತ ಬಂದಾಗ ಹೀ ಈಸ್ ಲೈಕ್ ಮಾನ್ಸ್ಟರ್, ಹೀಸ್ ಹಂಗ್ರಿ. ಆ ಒಂದು ಪರ್ಫೆಕ್ಷನ್ ಸ್ಕ್ರೀನ್ ಮೇಲೆ ಬರಬೇಕು ಅಂತ ಅವ್ರು ತುಂಬ ಹಂಗ್ರಿ ಇದ್ದಾರೆ. ಸೊ ಆ ಪರ್ಫೆಕ್ಷನ್ ತರಿಸ್ತಾರೆ. ಯಾವ ಥರದ ಪಾತ್ರ? ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ. ಈ 3 ಸಿನಿಮಾ ಹೊರತುಪಡಿಸಿ ಬೇರೆ ಯಾವ ಪ್ರಾಜೆಕ್ಟ್ಸ್ ಕೂಡ ಅಟ್ ಪ್ರೆಸೆಂಟ್ ನಿಮ್ಮ ಕೈಯಲ್ಲಿದೆ ಅನ್ನೋಂಥದ್ದು? ಸದ್ಯಕ್ಕೆ ರಿಲೀಸ್ಗಿದೆ ಇರೋದು, ಬಿಕಾಸ್ ಇದು ಆಕಸ್ಮಿಕವಾಗಿ ಬಂದಿರೋದು ಫಸ್ಟ್ ಇದು. ಅದಾದ ನಂತರ ವ್ಯವಸ್ಥಾ ZEE5 ಒಂದು ವೆಬ್ ಸೀರೀಸ್ ಮಾಡಿದೆ, ಅದು ಹಿಟ್ ಆಯಿತು. ಅದಾದ ನಂತರ ಅದು ಬೇಗ ರಿಲೀಸ್ ಆಯಿತು. ಇದು ಮಾರ್ಟಿನ್, ಮ್ಯಾಕ್ಸ್ 3 ಲೈನಪ್ ಇದೆ. ಅದ್ರ ಆಧಾರಿತವಾಗಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾನಿನ್ನು ಅಂದರೆ ಈಗಷ್ಟೇ ನಾನು LLB ಎಲ್ಲ ಮುಗಿಸಿ ಅವ್ರದ್ದು ಆಲ್ ಇಂಡಿಯಾ ಬಾರ್ ಅದೆಲ್ಲ ಮುಗಿಸಿ ಕಂಪ್ಲೀಟ್ ಎಜುಕೇಷನ್ ಕಂಪ್ಲೀಟ್ ಮಾಡಿ ಈಗ ಬಂದಿದ್ದೀನಿ. ಸೊ ಅಲ್ಲಿ ಫೋಕಸ್ ಆನ್ ಇಂಡಸ್ಟ್ರಿ ನಾವು. ಕೋಟ್ ಹಾಕ್ಕೊಂಡು ಯಾವುದಾದ್ರೂ ಕೇಸ್ ತೊಗೊಳಕ್ಕೆ ಹೋಗ್ತಿದ್ದೀರಾ ರಿಯಲ್ ಲೈಫಲ್ಲಿ, ಅಥವಾ ಕಾನ್ಸಂಟ್ರೇಷನ್ ಸಿನಿಮಾನ, ಅಥವಾ ಹೇಗಿರುತ್ತೆ ನಿಮ್ಮ ಇನ್ ಫ್ಯೂಚರ್ ಕರಿಯರ್ ಅನ್ನೋಂಥದ್ದು? ಸುಪ್ರೀಂ ಕೋರ್ಟ್ ನಿನ್ನೆಷ್ಟು ಸುಪ್ರೀಂ ಕೋರ್ಟ್ ಹೋಗಿ ಬಂದೆ. ಆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ಪ್ರಾಕ್ಟೀಸ್ ಅಂತೂ ಮಾಡಲ್ಲ, ಫ್ರೀ ಲೀಗಲ್ ಏಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಾರ್ ಆ ನಾಲೆಡ್ಜ್ ತೊಗೊಂಡಿರೋದಕ್ಕೆ ಫ್ರೀ ಲೀಗಲ್ ಏಡ್ ಕೊಡಬೇಕು ಅಂತ ಆಸೆ ಇದೆ. ಅದು ಬಿಟ್ಟರೆ ನಾನು ಡ್ರಾಫ್ಟಿಂಗ್ ಎಲ್ಲ ಮಾಡ್ತೀನಿ ಅಷ್ಟೇ, ಲೀಗಲ್ ಕನ್ಸಲ್ಟೇಷನ್ ಮಾಡ್ತೀನಿ. ಬಟ್ ಅಡ್ವೊಕೇಸಿ ಆ್ಯಸ್ ಅ ಪ್ಲೀಡರ್ ಅಂತ ಹೇಳ್ತೀವಿ. ಡ್ರಾಫ್ಟಿಂಗ್ ಆ್ಯಂಡ್ ಪ್ಲೀಡಿಂಗ್ ಅಂತ ಪೋರ್ಷನ್ ಇರುತ್ತೆ ಅಡ್ವೊಕೇಸಿಯಲ್ಲಿ. ಸೊ ನಾನು ಪ್ಲೀಡರಾಗಿ ಫ್ರೀ ಲೀಗಲ್ ಏಡ್ ಮಾತ್ರ ಮಾಡ್ತೀನಿ. ಡ್ರಾಫ್ಟಿಂಗ್ ಅಲ್ಸಿ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪಿಕ್ ನೋಡಿದೆ. ಸೊ ಕ್ಯಾನ್ಸರ್ ಪೇಷಂಟ್ಗೆ ನಿಮ್ಮ ಹೇರ್ ಡೊನೇಟ್ ಮಾಡಿದ್ದು, ಸೊ ಅದು ನಂಗೆ ಖುಷಿ ಕೊಡ್ತು ನೋಡಿದ್ದಕ್ಕೆ. ಬಟ್ ಅದರ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ, ಅದನ್ನು ನೀವೇ ಹೇಳೋದಾದ್ರೆ. ಫಸ್ಟ್ ಟೈಮ್ ನಾನು ಎಲ್ಲೋ ನನ್ನ ಸಿಸ್ಟರಿಂದ ನಂಗೆ ಗೊತ್ತಾಗಿದ್ದು ದಟ್ ಕ್ಯಾನ್ಸರ್ ಪೇಷಂಟ್ಸ್ಗೆ ಹೇರ್ ಡೊನೇಟ್ ಮಾಡ್ಬೋದು, ಅದನ್ನು ವಿಗ್ ಮಾಡಿ ಈ ಥರ ಕೊಡ್ತಾರಂತ. ಸೊ ನಾನು ಡ್ಯೂರಿಂಗ್ ಕೋವಿಡ್ ಪೀರಿಯಡ್ ನನಗೆ ಐ ಜಸ್ಟ್ ವಾಂಟೆಡ್ ಟು ಗೆಟ್ ರಿಡ್ ಆಫ್, ಆ್ಯಕ್ಚುಲಿ ಆಗ ಡಿಪ್ರೆಷನ್ ಫೇಸಿಂದ ಸ್ವಲ್ಪ ರಿಕವರ್ ಆಗ್ತಿರೋ ಫೇಸ್ ಅದು. ಸೊ ಐ ವಾಂಟೆಡ್ ಟು ಗೆಟ್ ರಿಡ್ ಆಫ್ ಎವ್ರಿಥಿಂಗ್ ಲೈಕ್ ಹೇರ್. ಐ ವಾಂಟೆಡ್ ನನ್ನದೊಂದು ಹೊಸ ವರ್ಷನ್ 2.0 ಅಂತ ಮಾಡಬೇಕು ಅಂತಿದ್ದೆ. ಫಸ್ಟ್ ಹೇರಿಂದ ಸ್ಟಾರ್ಟ್ ಮಾಡ್ತೀನಿ. ಹಿಂದೂಸಲ್ಲೂ ಆ ಬಿಲೀಫ್ ಇದೆ. ಸೊ
ಹೇರ್ ಕಟ್ ಮಾಡಬೇಕು ಅಂತ ಹೇಳಿದಾಗ ನನ್ನ ಸಿಸ್ಟರ್ ಅಂದು ಈ ಥರ ಡೊನೇಟ್ ಮಾಡ್ಬೋದು ಕ್ಯಾನ್ಸರ್ ಪೇಷಂಟ್ಗೆ ಹೆಲ್ಪ್ ಆಗುತ್ತೆ ಅಂತ. ಆ ಒಂದು ಥಾಟನ್ನು ನಾನು ಐ ಟುಕ್ ಇಟ್ ಸೀರಿಯಸ್ಲಿ. ಸೊ ಯೂಶ್ವಲಿ ಏನಂದರೆ 12 ಇಂಚಸ್ ಮಿನಿಮಮ್ ಹೇರ್ ಲೆಂತ್ ಇದ್ದರೆ ಅದು ವಿಗ್ಗಾಗಿ ಯೂಸ್ ಆಗುತ್ತೆ ಕ್ಯಾನ್ಸರ್ ಪೇಷಂಟ್ಸ್ಗೆ. ಸೊ ನಂಗೆ ಆ್ಯಕ್ಚುಲಿ ತುಂಬ ಲಾಂಗ್ ಇತ್ತು. ಸೊ ನನ್ನ ಲೆಂತಿಗೆ ನಾನು ಕಂಪ್ಲೀಟ್ ಶೇವ್ ಮಾಡಿರ್ತಿದ್ರೆ 3 ಕ್ಯಾನ್ಸರ್ ಪೇಷಂಟ್ಸ್ಗೆ ಆಗೋಷ್ಟು ವಿಗ್ ಬರ್ತಿತ್ತು. ಸೊ ಐ ಥಾಟ್ ಶೇವೇ ಮಾಡೋಣ. ನಾಯಕಿಯಾಗಿ ಆ ಥರದ್ದು ಬಾಲ್ಡ್ ಮಾಡಿಸ್ಕೊಂಡು ಡೊನೇಟ್ ಮಾಡೋಕ್ಕೆ ಕೆಲವರು ಹಿಂಜರಿತಾರೆ. ಸ್ವಲ್ಪ ಅಷ್ಟೇ ಕಟ್ ಮಾಡಿಕೊಡೋದಾದ್ರೆ ಓಕೆ, ಬಾಲ್ಡ್ ಮಾಡಿಸ್ಕೊಂಡಿದ್ದು ನಿಮ್ಗೆ ಸವಾಲು ಅನ್ನಿಸ್ತಾ ಅಥವಾ ಇದು ಬೇಕಾ ಅಂತ ಆ ಥರದ್ದು ಏನಾದರೂ ಕ್ವಶನ್ ರೈಸ್ ಆಯಿತಾ ಇಲ್ಲ ಅಥವಾ ಉದಾರ ಮನಸ್ಸಿಂದ ದಾನ ಮಾಡಿದ ಅಥವಾ ಹೇಗೆ ಅಂತ? ನಂದೇನೆಂದರೆ ಒಂದು ಡಿಸಿಷನ್ ಮಾಡಿದರೆ ಆ ಡಿಸಿಷನ್ ನಾನು ರಿಗ್ರೆಟ್ ಮಾಡಲ್ಲ. ಸೊ ನನಗೆ ಮೇನ್ ಆಗ ಫೋಕಸ್ ಇದ್ದಿದ್ದು ಓಕೆ ಈ ಥರ ಒಂದು ನನ್ನಿಂದ ಒಳ್ಳೆಯದು ಕ್ಯಾನ್ಸರ್ ಪೇಷಂಟ್ಗೆ ನಾನು ಡೊನೇಟ್ ಮಾಡೋದ್ರಿಂದ ಒಳ್ಳೆಯದು. ಆ್ಯಕ್ಚುಲಿ ಇದು ಒಂದು ಒಳ್ಳೆ ಕಾರ್ಯ ಡೊನೇಷನ್ ಅನ್ನೋದು. ಆರ್ಥಿಕವಾಗಿ ಇಲ್ಲ ಅಂದರೆ ಅಟ್ಲೀಸ್ಟ್ ಸಮಥಿಂಗ್ ದಟ್ ಐ ಕ್ಯಾನ್ ಡೂ ಫಾರ್ ದೀಸ್ ಪೇಷಂಟ್ಸ್ ಅನ್ನೋದು ಒಂದು ಇಟ್ಸ್ ಅ ಬ್ಲೆಸ್ಸಿಂಗ್. ನಾನು ಈ ಥರ ಮಾಡ್ಬೋದು ಅನ್ನೋದು ನಂಗೆ ಇಷ್ಟು ಹೇರ್ ಇರೋದು, ಹೇರ್ ತುಂಬ ವಾಲ್ಯೂಮ್ ಜಾಸ್ತಿ. ಸೊ ಇಟ್ಸ್ ಅ ಬ್ಲೆಸ್ಸಿಂಗ್ ಅಂತ ಅಂದ್ಕೋಬೋದು. ಸೊ ಆ ಬ್ಲೆಸ್ಸಿಂಗ್ನ ಐ ಟುಕ್ ಇಟ್. ಅದ್ರ ಬಗ್ಗೆ ರಿಗ್ರೆಟ್ ಏನೂ ಇಲ್ಲ. ಇನ್ಫ್ಯಾಕ್ಟ್ ಅದರಿಂದ ಒಳ್ಳೆಯದೇ ಆಯಿತು. ಆ ಶಾರ್ಟ್ ಲೆಂತ್ ಅದೇನಿಂಗ್ ಗ್ರೋ ಆಗ್ತಾ ಬಂತಲ್ಲ ಶಾರ್ಟ್, ಅದರಿಂದ ಈ ಸಿನಿಮಾ ಸಿಕ್ತು ಶಾರ್ಟ್ ಲೆಂತ್. ಅದಾದ ನಂತರ ಒಂದ್ರ ಮೇಲೆ ಒಂದು ಸಿನಿಮಾ ಸಿಗ್ತಾ ಇದೆ. ನನ್ನ ಲಾಸ್ಟ್ ಕ್ವಶನ್, ದರ್ಶನ್ ಸರ್ ಹೆಸರು ಹೇಳಿದ ತಕ್ಷಣ ಭಾವುಕರಾಗಿದ್ದು ಯಾಕೆ ಅನ್ನುವಂಥದ್ದು ಅಥವಾ ಪರ್ಸ್ನಲ್ ಅಂದರೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಇದೆಯಾ ಅಥವಾ ಹೇಗೆ ಯಾಕೆ ಅಂತ? ದರ್ಶನ್ ಸರ್ ನಾನು 2 ಸತಿ ಭೇಟಿಯಾಗಿದ್ದೀನಿ ಅಷ್ಟೇ. ಸೊ ರಿಯಲ್ ಜೆಂಟಲ್ಮ್ಯಾನ್ ಆ್ಯಂಡ್ ಆ್ಯಸ್ ಅ ಫ್ಯಾನ್ ಅಂದರೆ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ದಿಗ್ಗಜರು ಅಂತ ಬಂದಾಗ ಇಷ್ಟು ಹೆಸರು ಬರುತ್ತೆ. ದರ್ಶನ್ ಸರ್, ಸುದೀಪ್ ಸರ್, ಉಪೇಂದ್ರ ಸರ್, ಶಿವಣ್ಣ ಸರ್. ಸೊ ಈ ಥರ ಇಷ್ಟು ಜನರ ಹೆಸರು ದೇರ್ ಆರ್ ಫ್ಯೂ ಮೋರ್. ಬಟ್ ಹೀಗೆ ಹೆಸರು ಬಂದಾಗ ದರ್ಶನ್ ಸರ್ ಅಂತ ಅಂದಾಗ ಎಲ್ಲರಿಗೂ ಗೊತ್ತು ಅವ್ರು ಎಷ್ಟು ಜೆಂಟಲ್ಮ್ಯಾನ್, ಎಷ್ಟೋ ಜನರಿಗೆ ಎಷ್ಟೋ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಆ್ಯಂಡ್ ಫೈನಾನ್ಷಿಯಲಿ ಇರಲಿ, ಯಾರಾದರೂ ಹೋಗ್ಬಿಟ್ಟು ಆಗ ಅಂಬರೀಷ್ ಅವ್ರ ಬಗ್ಗೆ ಹೇಳ್ತಿದ್ರು, ಹೋಗ್ಬಿಟ್ಟು ಒಂದು ಅಣ್ಣ ಹೀಗೆ ಅಂದ ತಕ್ಷಣ ಹಿಂಗೆ ಎತ್ಕೊಡೋರಂತೆ. ಆ ರೀತಿ ಸ್ವಭಾವದವ್ರು ದರ್ಶನ್ ಸರ್. ಆ್ಯಂಡ್ ಪ್ರಾಣಿ ಪಕ್ಷಿಗಳ ಬಗ್ಗೆ ಅವ್ರದ್ದು ಏನು ಡೊನೇಷನ್ ಮಾಡಿದ್ರು ಆ ಟೈಮ್ ಕೋವಿಡ್ ಟೈಮಲ್ಲಿ. ಝೂ ಅಲ್ಲಿ ಎಷ್ಟೋ ಪ್ರಾಣಿಗಳನ್ನ ಅಡಾಪ್ಟ್ ಮಾಡಿಕೊಂಡ್ರು. ಅವ್ರು ಅಡಾಪ್ಟ್ ಮಾಡ್ಕೊಳ್ದಲ್ದೆ ಬೇರೆ ಆ್ಯಕ್ಟರ್ಸ್ಗೂ ಅಡಾಪ್ಟ್ ಮಾಡಿ ಅಂತ ಇನ್ಸ್ಟಿಗೇಟ್ ಮಾಡಿದ್ರು, ಕಾಲ್ ಮಾಡಿ ನೋಡಿ ಈ ಥರ ಇದೆ, ಈ ಥರ ಒಂದು ಪ್ರಾಣಿ ಇದೆ, ನೀವು ಅಡಾಪ್ಟ್ ಮಾಡ್ಕೋಬೋದು ಅಂತ. ಹಿ ವಾಸ್ ಎಂಕರೇಜಿಂಗ್ ಆ ಥರ ಒಂದು ಮೂಮೆಂಟ್ನ. ಸೊ ಅಂಥ ಒಂದು ಒಳ್ಳೆಯ ವ್ಯಕ್ತಿ ಆ್ಯಂಡ್ ಆಡಿಯನ್ಸ್ನ ಸೆಲೆಬ್ರಿಟೀಸ್, ಅವರ ಫ್ಯಾನ್ಸ್ನ ಸೆಲೆಬ್ರಿಟೀಸ್ ಅಂತ ಹೇಳ್ಬಿಟ್ಟು ಆ ಸ್ಥಾನದಲ್ಲಿ ಇರೋವಂಥ ವ್ಯಕ್ತಿ ಈ ಥರದೊಂದು ಸಿಚುವೇಶನಲ್ಲಿ ಸಿಕ್ಕಾಕಿರೋದು, ಹಾಕ್ಸಿದಾರೋ ಅಥವಾ ಸಿಕ್ಕಾಕೊಂಡ್ರೋ ಅದಿನ್ನು ಜುಡಿಷರಿನೇ ಡಿಸೈಡ್ ಮಾಡಬೇಕು. ಬಟ್ ಸಖತ್ ಬೇಜಾರಾಗ್ತದೆ. ಸೊ ಓಕೆ ಮ್ಯಾಮ್, ನೆಕ್ಸ್ಟು ಇಂಡಸ್ಟ್ರಿಯಿಂದ ಬ್ರೇಕ್ ತೊಗೊಬಿಡಿ, ಗ್ಯಾಪ್ ತೊಗೊಳ್ಳದೆ ಸಿನಿಮಾಗಳು ಮಾಡಿ ಮ್ಯಾಕ್ಸ್ ಮಾರ್ಟಿನ್ ಮೂಲಕ ಸೊ ಡಿಮ್ಯಾಂಡಿಂಗ್ ನಟಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಮತ್ತು ಪ್ಯಾನ್ ಇಂಡಿಯಾ ತುಂಬೆಲ್ಲ ಹಬ್ಲಿ ಅನ್ನೋದೇ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಸುಕೃತ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.